ಈ ಡೇರಿ ಅಂತೂ ಬೀರೇಶ್ವರ ಸ್ವಾಮಿ ತಲೆ ಮೇಲೆ ಇದ್ದಿದ್ದು. ನಾನು ಹಂಗ ರಾಧಾ ಬರೋಷ್ಟು ಅದಕ್ಕೆ ನಾನು ಪ್ಲೀಸ್ ಯಾರು ಹೇಳ್ಕೊಡಂಗಿಲ್ಲ. ನಾನು ಕಷ್ಟಪಟ್ಟೆಲ್ಲ ಅವು ಸಿಕ್ಕಿರ್ತೀನಿ ಅಲ್ಲಿರೋ. ಅದೆಷ್ಟು ಚೀಟಿ ಬರ್ದಿದ್ಯಾ? ನನ್ನ ಡೇಟ್ ಆಫ್ ಬರ್ತ್ 7 ಅಲ್ವಾ, ಸೊ 7 ಚೀಟಿ. ಇದು ಟ್ರೆಷರ್ ಅಂಟು ಹಂಗೆಲ್ಲ ಮಾಡಂಗಿಲ್ಲ. ನೀವು ತರಲೆ ಸುಬ್ಬನ್ ತರಲ್ಲ ಆಡಬಾರ್ದು. ಹ್ಯಾಪಿ ಬರ್ಡೇ ಟು ಯು. ಏನಂದ್ರೆ ನನಗೂ ಹೇಳಿಲ್ಲ, ಹೇಳಿದ್ರೆ ಒಂದು ಸ್ವಲ್ಪ ಮೆತ್ತಗೆ ನನ್ನ ಮಗನಿಗೆ ಸಿಗ್ತಾ ಜಗವೇ ನೀನು ಗೆಳತಿಯೇ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಪವನ್ ಬರ್ಡೇ ದಿನದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಹುಟ್ಟಿದ ಹಬ್ಬದ ದಿನ ನೆತ್ತಿಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಸ್ನಾನ ಮಾಡಬೇಕು. ತುಂಬ ಒಳ್ಳೆಯದು. ಯಾಕಂದರೆ ಏನೇ ದೋಷಗಳಿದ್ರು ನಿವಾರಣೆ ಆಗುತ್ತೆ. ಎಲ್ಲರೂ ಕೂಡ 1 by 1 ಫೋನ್ ಮಾಡಿ ವಿಶ್ ಮಾಡ್ತಾ ಇದ್ದಾರೆ. ಪವನ್ ಫೋನ್ ಬ್ಯುಸಿ ಬಂದರೆ ನನ್ನ ಫೋನ್ಗೆ ಮಾಡಿ ವಿಶ್ ಮಾಡ್ತಾಯಿದ್ರು. ಹಾಗೆ ನನ್ನ ತಂಗಿ ಕೂಡ ಫೋನ್ ಮಾಡ್ತಾ ಇದ್ದಾಳೆ. ಹಲೋ ಹೇಳ್ತೀವಿ. ನಾನಾ ಚೆನ್ನಾಗಿದ್ದೀನಿ. ಇನ್ನೇನು ಮಾಡಲಿ, ಕೆಲಸ ಆಯಿತು, ಪೂಜೆಗೆ ರೆಡಿ ಮಾಡ್ತಾ ಇದ್ದೆ. ಮತ್ತೆ ಇಲ್ಲೇ ಅವನೇ. ಏನು ಫೋನ್ ಬಿಸಿ ಬಂದಿರತ್ತೆ. ಆಯ್ತಾ ನಿಮ್ದೆಲ್ಲ? ಏನ್ ಮಾಡ್ತಾ ಇದ್ದೆ? ನಾನು ಚೆನ್ನಾಗಿದ್ದೀನಿ. ಹೌದಾ? ಒಂದು 5 ದಿನ ಆಯ್ತು ಬಂದು ಹೇಳಿ. ಇನ್ನೀಗ ಕ್ಲಾಸ್ಗೆ ಹೋಗ್ಬೇಕು, ರೆಡಿ ಆಗ್ತಿದ್ದೀನಿ. ಸರಿ ಸರಿ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬರ್ಡೇ ಬಾಯ್ ಈ ಥರ ರೆಡಿ ಆಗಿದ್ದಾನೆ. ಹಾಗೆ ಬಂದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇವತ್ತು ರೂಟೀನ್ ಹೇಗಿರುತ್ತೆ ಅಂತ. ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಗೋಯಿತು. ಬರೋ ದಾರಿನಲ್ಲಿ ಫುಲ್ಲು ಮೋಡ ಮುಚ್ಕೊಳ್ತಾ ಇತ್ತು. ಎಲ್ಲಿ ಮಳೆಗೆ ಸಿಗಾಕೊಳ್ತೀನೋ ಅಂದ್ಕೊಂಡೆ. ಸದ್ಯ ಮನೆಗೆ ಬಂದು ಸೇರೋ ಅಷ್ಟೊತ್ತಿಗೆ ಮಳೆ ಬರಲಿಲ್ಲ. ಈಗ ಮತ್ತೆ ಮೋಡ ಮುಚ್ಕೊಳ್ತಾ ಇದೆ. ಇನ್ನೀಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಎಲ್ಲಾದರೂ ಈಚೆ ಹೋಗಿ ಬಂದ ತಕ್ಷಣ ಏನಾದರೂ ಕೆಲಸ ಮಾಡಬೇಕು ಅಂದರೆ ಆಗೋದೇ ಇಲ್ಲ. ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲೇ ಹೋಗ್ಬೋದಾಗಿತ್ತು ದೇವಸ್ಥಾನಕ್ಕೆ. ಇಲ್ಲೂ ತುಂಬ ಚೆನ್ನಾಗೇ ಇದೆ ದೇವಸ್ಥಾನಗಳು. ಆದರೆ ಈ ಮನೆಗೆ ಬಂದಾಗಿಂದ ಮನೆ ದೇವ್ರಿಗೆ ಹೋಗೋಕ್ಕೆ ಆಗಿರಲಿಲ್ಲ. ಶಿವರಾತ್ರಿ ಹಬ್ಬದಲ್ಲಿ ನಮ್ಮ ಯಜಮಾನ್ರ ಮಾತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದರು. ಅದಕ್ಕೆ ಹೇಗಿದ್ರು ಅವ್ನ ಬರ್ತಡೇನೂ ಇದೆ ಮತ್ತು ರಜಾ ಹಾಕಿದ್ದ, ಹಾಗಾಗಿ ಹೋಗಿ ಬಂದ್ವಿ. ಇನ್ನೂ ತುಂಬ ಕೆಲಸ ಇದೆ. ಇವತ್ತಿನ ಫುಲ್ ಡೇ ರೂಟೀನ್ ಹೇಗೆ ಹೋಗುತ್ತೆ ಅಂತ ಪೂರ್ತಿ ಶೇರ್ ಮಾಡಿದ್ದೀನಿ. ವಿಡಿಯೋ ನೋಡಿ ನಿಮ್ಮ ಪ್ರೀತಿಯ ಆಶೀರ್ವಾದ ನನ್ನ ಮಗನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಫುಲ್ ಡೇ ಅಂತೂ ಸೀರೆ ಹಾಕ್ಕೊಂಡಿರೋಕ್ಕಾಗಲ್ಲ, ಹಾಗಾಗಿ ಆ ಸೀರೆ ಚೇಂಜ್ ಮಾಡಿದೆ. ಇದು ಅವತ್ತು ಸ್ಟಿಚ್ ಮಾಡಿದ್ನಲ್ಲ, ಆ ಡ್ರೆಸ್ ಇವತ್ತು ಹಾಕ್ಕೊಂಡಿದ್ದೀನಿ. ಈ ದೇವಸ್ಥಾನದಲ್ಲಿ ಕೊಟ್ಟಿದ್ದು ಹೂವು ತುಂಬ ಚೆನ್ನಾಗಿದೆ. ಗಾಡಿಗೆ ಹಾಕ್ಬೋದು, ಇಲ್ಲಾಂದರೆ ಬಾಗಿಲ ಹತ್ರ ಹಾಕ್ಬೋದು. ಬಾಗಿಲಿಗೆ ಹಾಕ್ತೀನಿ. ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವ್ರ ಮೇಲೆ ಹಾಕಿರುವಂಥ ಹೂವನ್ನು ಪವನ್ ಕುತ್ತಿಗೆಗೆ ಹಾಕಿ ಅವನಿಗೆ ಅಕ್ಷತೆ ಎಲ್ಲ ಹಾಕಿ ಆಶೀರ್ವಾದ ಮಾಡಿ ಈ ಹೂವನ್ನು ಕೊಟ್ಟಿದ್ದರು. ಅದಕ್ಕೆ ಇದನ್ನು ಬಾಗಿಲಿಗೆ ಹಾಕ್ತಾಯಿದ್ದೀನಿ. ಇದು ಆಂಜನೇಯ ಸ್ವಾಮಿದು. ಅಲ್ಲೂ ಕೂಡ ಪೂಜೆ ಮಾಡಿಕೊಟ್ರು. ನಾವು ಒಂದು 3 ಹಾರ ತೊಗೊಂಡೋಗಿದ್ದೆ ನಮ್ಮ ಮನೆ ದೇವ್ರಿಗೆ, ಬೀರೇಶ್ವರನಿಗೆ ಮತ್ತು ಒಂದು ಆಂಜನೇಯ ಸ್ವಾಮಿಗೆ. ಯಾಕಂದರೆ ಬೀರೇಶ್ವರನ ದೇವಸ್ಥಾನ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಒಂದೇ ಕಡೆ ಇರೋದು. ಹಾಗಾಗಿ ಅಲ್ಲಿಗೊಂದು ಹೂನಾರ. ಆಮೇಲೆ ಜಲಕಂಠೇಶ್ವರ ಸ್ವಾಮಿಗೆ ಮತ್ತು ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದು. ಅಲ್ಲೆಲ್ಲ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿ. ಏನಂದರೆ ನಾನು ಇವತ್ತು ವಾರದ ದಿನ ಅಲ್ಲ, ಅಷ್ಟೊಂದು ರಶ್ ಇರಲ್ಲ ಅಂದ್ಕೊಂಡೆ ಯೂಶಲಿ ಶಿವನ ದೇವಸ್ಥಾನದಲ್ಲಿ. ಬಟ್ ಇವತ್ತು ಮಂಗಳವಾರ ಅಲ್ವಾ, ಹಾಗಾಗಿ ಆಂಜನೇಯ ಸ್ವಾಮಿಗೆ, ಸುಬ್ರಹ್ಮಣ್ಯೇಶ್ವರನಿಗೆ, ನಾಗರಕಲ್ಗಳ ಹತ್ರ ಸಿಕ್ಕಾಪಟ್ಟೆ ಜನ. ಹಾಗೆ ದೇವಸ್ಥಾನದಲ್ಲಿ ಕೂಡ ತುಂಬ ರಶ್ ಇದ್ದರು. ಹಾಗಾಗಿ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಬಟ್ ಹೋಗಿದ್ದ ಕಡೆ ಎಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು. ಚೆನ್ನಾಗಿ ಪೂಜೆ ಮಾಡಿಕೊಟ್ರು, ಅರ್ಚನೆ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಬಿಲ್ವ ಪತ್ರೆ ಅಂತೂ ಒಂದಷ್ಟು ಕೊಟ್ಟಿದ್ದಾರೆ. ನಾನು ಇದನ್ನೆಲ್ಲ ಬಿಸಾಕಲ್ಲ, ನೋಡಿ ಎಷ್ಟೊಂದಿದೆ ಅಂತ. ತುಳಸಿ, ಬಿಲ್ಪತ್ರೆ ಎಲ್ಲ ತುಂಬ ಇದೆ. ಈ ಕವರ್ಗಳಲ್ಲೂ ಇದೆ. ತೆಂಗಿನಕಾಯಿ, ಬಿಲ್ಪತ್ರೆ, ಬಾಳೆಹಣ್ಣು ಎಲ್ಲ ಪ್ರಸಾದನೂ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಮತ್ತು ನಿಂಬೆಹಣ್ಣು, ಅವರು ದೇವ್ರ ಹತ್ರ ಇಟ್ಟಿರೋ ನಿಂಬೆಹಣ್ಣೆಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿ. ಈಗ ಇದನ್ನು ಏನು ಮಾಡೋದಂದರೆ ಮತ್ತೆ ದೇವ್ರಿಗೆ ಹಾಕೋಕ್ಕಾಗಲ್ಲ, ಬಾಗಿಲಿಗೆ ಹಾಕ್ಬೋದು.
ಬಿಲ್ವಪತ್ರೆ ಅಂತ ಎಷ್ಟು ಗೊತ್ತಾ, ತುಂಬ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಡೈಲಿ ನಾವು ಹೊರಗಡೆ ಎಲ್ಲ ಹೋಗುವಾಗ ಮಕ್ಕಳಿಗೆ ಜೇಬಲ್ಲಿ ಇಟ್ಕೊಳ್ಳೋದು, ಮತ್ತು ನಾನು ಪರ್ಸಲ್ಲಿ ಹಾಕ್ಕೊಳ್ಳೋದು, ಈ ಥರ ಎಲ್ಲ ಇಟ್ಕೊತೀನಿ. ಎಷ್ಟಾಗುತ್ತೋ ಅಷ್ಟು. ಆಮೇಲೆ ಸ್ವಲ್ಪ ಒಣಗೋದ್ರೆ ಅದನ್ನು ಹಾಗೆ ಪುಡಿ ಮಾಡಿ ಗಿಡಕ್ಕೆಲ್ಲ ಹಾಕ್ಬಿಡ್ತೀನಿ. ಈಗ ಒಂದು ಹೂನಾರ ಮೇನ್ ಡೋರ್ಗೆ ಹಾಕಿದೆ ದೇವ್ರ ಮನೆಗೆ. ಚೆನ್ನಾಗಿದೆ ನೋಡಿ, ಎಷ್ಟೊಂದು ಹಾರ ಹಾಕಿದ್ರು ಇವತ್ತು ಆಂಜನೇಯ ಸ್ವಾಮಿಗೆ. ಅದರಲ್ಲಿ ಇದನ್ನ ಒಂದನ್ನು ಕೊಟ್ಟಿದ್ದಾರೆ. ಮತ್ತು ತುಳಸಿ, ತೆಂಗಿನಕಾಯಿ, ಬಾಳೆಹಣ್ಣು. ನಾನು ಇವತ್ತು ಅಲ್ಲಿ ಎಲ್ಲ ದೇವ್ರಿಗೂ ಹಣ್ಣು ಕಾಯಿ ಎಲ್ಲ ಮಾಡಿಸ್ದೆ. ಅವರು ಕೂಡ ಕಾಯೆಲ್ಲ ಒಡೆದು ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ. ಈಗ ಇದನ್ನೆಲ್ಲ ನೀಟಾಗಿ ತೆಂಗಿನಕಾಯಿ ಎಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಟೈಮ್ ಆಗಿದೆ ಆಲ್ರೆಡಿ 3 ಗಂಟೆ, ಇನ್ನೂ ಅಡುಗೆ ಕೆಲಸ ಸ್ಟಾರ್ಟೇ ಮಾಡಿಲ್ಲ ನಾನು. ಯಾಕಂದರೆ ಅಲ್ಲಿಂದ ಬಂದಿದ್ದು ಸ್ವಲ್ಪ ತುಂಬ ಲೇಟ್ ಆಯಿತು. ಹಾಗಾಗಿ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ನೈಟ್ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಈ ಡೇರಿವ ಅಂತೂ ಬೀರೇಶ್ವರ ಸ್ವಾಮಿ ತಲೆ ಮೇಲೆ ಇದ್ದಿದ್ದು. ನಾನು ಹಂಗೂ ಅನ್ಕೋತಾ ಇದ್ದೆ, ನೋಡೋಣ ಹೂ ಏನಾದರೂ ನನಗೆ ಸಿಗ್ಬೋದಾ ಅಂತ. ಕೊಟ್ಟರು. ನಾಳೆ ಮುಡ್ಕೋತೀನಿ. ಇವತ್ತು ಆಲ್ರೆಡಿ ದೇವ್ರ ಮೇಲೆ ಇದ್ದಿದ್ದೇನೆ ಈ ಮಳ್ಳೆ ಹೂವು ಕೊಟ್ಟಿದ್ರು. ಅಲ್ಲೇನು ಗೊತ್ತಾ, ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅವರು ಹೂ ಕೊಟ್ಟಾಗ ಮುಡ್ಕೋಬೇಕು. ನಾವು ಆಲ್ರೆಡಿ ಮುಡ್ಕೊಂಡಿದ್ದೀವಿ ಅಂತ ಅದನ್ನು ಹಾಗೆ ಇಟ್ಟು ಅವ್ರು ಕೇಳ್ತಾರೆ, ಯಾಕಮ್ಮ ಮುಡ್ಕೊಳಕ್ಕಾಗಲ್ವ ಅಂತ. ನಾನು 1-2 ಸಲ ನಾವು ಕೇಳಿ ಬಯಸ್ಕೊಂಡಿದ್ದೀನಿ. ಅದಕ್ಕೆ ಅವ್ರು ಕೊಟ್ಟಿದ ತಕ್ಷಣ ಮುಡ್ಕೊಂಡ್ಬಿಡ್ತೀನಿ. ಆಲ್ರೆಡಿ ಮಲ್ಲಿಗೆ ಹೂ ಮುಡ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ರು. ಸುಮಾರು ಇಲ್ಲ ಅಂದ್ರೆ 1-2 ಮೊಳ ಅಷ್ಟಿತ್ತು. ಅಲ್ಲೇ ಅರ್ಧ ಕಟ್ ಮಾಡಿ ಮುಡ್ಕೊಂಡಿದ್ದೆ ನೋಡಿ. ಅಲ್ಲೇ ಅರ್ಧ ಕಟ್ ಮಾಡಿ ಮುಡ್ಕೊಂಡೆ. ಯಾರಿಗಾದ್ರೂ ಸ್ವಲ್ಪ ಕೊಡೋಣ ಅಂಥೇಳಿ ಹಾಗೆ ಎತ್ತಿಟ್ಟಿದ್ದೀನಿ. ಇಲ್ಲಾಂದರೆ ಇದನ್ನು ಹಾಗೆ ಕವರಲ್ಲಿ ಇಟ್ಬಿಟ್ಟು ನಾಳೆ ಮುಡ್ಕೋತೀನಿ ಇದನ್ನೆಲ್ಲ. ಇನ್ನಿವತ್ತು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನಂದರೆ ಅವನಿಗೆ ಪವನ್ಗೆ ವಾಂಗಿಬಾತ್ ಇಷ್ಟ. ವಾಂಗಿಬಾತ್ ಗೊಜ್ಜು ಮಾಡೋದಲ್ಲ, ಬಾತ್ ಥರ ಮಾಡೋದು, ಕುಕ್ಕರಲ್ಲಿ ಬಾತ್ ಥರ ಮಾಡೋದು ತುಂಬ ಇಷ್ಟ. ಇವತ್ತು ಅದನ್ನು ಮಾಡೋಕ್ಕೆ ಹೇಳಿದ್ದಾನೆ. ನಾನು ಗೀ ರೈಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅವನು ಇಲ್ಲ ವಾಂಗಿಬಾತ್ ಮಾಡು ಅಂತ ಹೇಳ್ದ. ಈಗ ವಾಂಗಿಬಾತು, ಚಟ್ನಿ ಮತ್ತು ಪೂರಿ, ಚೆನ್ನ ಮಸಾಲ ಇದಿಷ್ಟು ಮಾಡಬೇಕು. ಈ ನೈಟ್ ಜಾಮೂನ್ ಮಾಡಿದ್ದೀನಿ. ಅದ್ರ ಜೊತೆಗೆ ಕಡಲೆಬೇಳೆ ನೆನೆಸಿದ್ದೀನಿ ಮಸಾಲೆ ವಡೆ ಮಾಡೋದಕ್ಕೆ. ಇದಿಷ್ಟೇ ಇವತ್ತಿನ ಬರ್ಡೇ ಸ್ಪೆಷಲ್. ಸಿಂಪಲಾಗಿ ಮಾಡ್ತಾ ಇರೋದು. ಇವತ್ತು ಮಂಗಳವಾರ, ಹಾಗಾಗಿ ನಂದು ಕೂಡ ಮಂಗಳವಾರ ರಾಹುಗಾಲದ ಪೂಜೆ ಇದೆ. 2ನೇ ವಾರನೇ ನಿಲ್ಲೋದು ಬೇಡ ಅಂಥೇಳಿ ದೇವಸ್ಥಾನದಿಂದ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಇದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಇದನ್ನೆಲ್ಲ ಎತ್ತಿಟ್ಟು ಕಸ ಗುಡಿಸಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಬೇಕು. ನನ್ನ ತಮ್ಮನ ಮಗಳಿಗೆ, ತಂಗಿ ಮಕ್ಕಳಿಗೆಲ್ಲ ಎಕ್ಸಾಮು ಟೆಸ್ಟು ನಡೀತಾ ಇದೆ. ಹಾಗಾಗಿ ಯಾರೂ ಬರಲ್ಲ ಅಂತ ಹೇಳಿದ್ರು. ಸರಿ ಭಾನುವಾರ ಸಿಂಪಲಾಗಿ ಏನಾದರೂ ಅಡುಗೆ ಮಾಡಿ ಎಲ್ಲರನ್ನೂ ಊಟಕ್ಕೆ ಕರೆಯೋಣ ಅಂತ ಅಂದ್ಕೊಂಡಿದ್ದೆ. ಯಾರನ್ನೂ ಕರೆದಿಲ್ಲ, ಆದರೂ ಕೂಡ ಸರ್ಪ್ರೈಸ್ ವಿಸಿಟಿಂಗ್ ಇತ್ತು ಇವತ್ತು. ನನ್ನ ತಮ್ಮ ಮತ್ತು ಸ್ನೇಹ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಪವನ್ಗೆ ಇಷ್ಟವಾಗಿರುವಂಥ ಗಿಫ್ಟು ಮತ್ತು ಕೇಕು ಎಲ್ಲ ತೊಗೊಂಡು ಸರ್ಪ್ರೈಸ್ ವಿಸಿಟಿಂಗ್ ಕೊಟ್ಟಿದ್ದಾರೆ. ನೋಡಿ ಅವ್ರ ಪ್ಲ್ಯಾನ್ ಹೇಗಿದೆ ಅಂತ. ಹಾಯ್, ಏನದು? ಹಾಯ್, ಏನು ಚಿನಿ ಅದು? ಯಾರ್ದು ಹ್ಯಾಪಿ? ಓ, ಏನು ಈ ಫ್ರಾಕ್ ಹಾಕೋಬಿಟ್ಟಿದ್ಯಾ ನೀನು? ಹ್ಯಾಪಿ ಯಾರ್ದು? ಹ್ಯಾಪಿ ಯಾರ್ದು? ಪವು ಯಾರ್ದು ಚಿನಿ ಹ್ಯಾಪಿ? ಯಾರ್ದು ಹೇಳು? ಹ್ಯಾಪಿ ಹ್ಯಾಪಿ ಇಚ್ಚಿದ ಪವು. ವಾ, ಏ ಪವುದು ಅದು ಕೊಡಿಲಿ ಚಾರ್ಜರ್. ಹಾಂ, ಹ್ಯಾಪಿ. ಮಾಮ ಬರಲಿ ಇರು, ಮಾಮ ಬರಲಿ ಇರು, ಇರು ಮಾಡ್ತೀನಿ. ತೆಗಿಬೇಡ. ಏನ್ ಚಿನಿ, ನೀನು ಪವು ಇಬ್ರು ಮ್ಯಾಚಿಂಗ್ ಹಾಕೊಂಡಿದ್ದೀರಾ ಇವತ್ತು? ಮನೇಲಿ ಯಾರದೇ ಬರ್ತಡೇ ಆದರೂ ಅದರ ಸಂಭ್ರಮ ಮಾತ್ರ ನಮ್ಮ ಈಶೋಮಾಗೇನೆ. ಯಾಕಂದರೆ ಎಲ್ಲರೂ ಬರ್ತಡೇಗೆ ಇವಳೇ ಕೇಕ್ ಕಟ್ ಮಾಡೋದು. ಅದೇ ಥರ ಅವಳು ತುಂಬ ಇಷ್ಟಪಡ್ತಾಳೆ ಅಂಥೇಳಿ ನನ್ನ ತಮ್ಮ ಸರ್ಪ್ರೈಸಾಗಿ ಪವನ್ಗೆ ಕೇಕ್ ತೊಗೊಂಬಂದಿದ್ದಾನೆ. ಹೇಗಿದ್ರು ಕಟ್ ಮಾಡೋದು ಅವಳೇ ಅಲ್ವಾ, ಇರಲಿ ಬಿಡು ಅಂತ ಹೇಳಿ ತೊಗೊಂಡು ಬಂದಿದ್ದಾನೆ. ಪಾಪ ಹನ್ಸಿಕಾಗೆ ಟೆಸ್ಟ್ ಇದೆ, ಆದರೂ ಕೂಡ ಇಲ್ಲೇ ಕರ್ಕೊಂಡು ಬಂದು ಓದಿಸ್ತಾ ಇದ್ದಾರೆ. ಬೇಗ ಕೇಕ್ ಕಟ್ ಮಾಡಿ ಊಟ ಮಾಡ್ಕೊಂಡು ಹೊರಡಬೇಕು ಅಂತ ಹೇಳ್ತಾಯಿದ್ರು. ನಂದು ಮಂಗಳವಾರದ ಪೂಜೆ ಇದೆಯಲ್ಲ, ಹಾಗಾಗಿ ದೇವ್ರ ದೀಪ ಹಚ್ಬಿಟ್ಟು ಹೇಗಿದ್ರು ಸ್ವಾತಿನೂ ಬಂದಿದ್ದಾಳೆ, ಹೆಲ್ಪ್ ಮಾಡ್ತಾಳೆ, ಇಬ್ಬರು ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಪೂಜೆ ಮಾಡ್ತಾಯಿದ್ದೀನಿ. ಇದು ನಂದು 2ನೇ ವಾರದ್ದು. ದ್ವಿತೀಯ ಭಿನ್ನ ಆಗಬಾರ್ದಲ್ವ, ಹಾಗಾಗಿ 2ನೇ ವಾರ ನಿಲ್ಲಿಸೋದು ಬೇಡ ಅಂತ ಇಷ್ಟು ಗಡಿಬಿಡಿಲೂ ಕೂಡ ಆ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಆಗಿದೆ 4:15. ಪೂಜೆ ಮಾಡಿ ಸ್ತೋತ್ರ ಎಲ್ಲ ಓದ್ಕೊಂಡು ಆಮೇಲೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಗಿಫ್ಟು ಅದೆಲ್ಲ ಹೇಳ್ಬಾರ್ದು ಇಲ್ಲಿ. ಓಕೆ, ತೋರ್ಸಲ್ಲ ನನಗೆ.
ಕಬ್ಬುಡಾರಿ ಒಂದು ವಾಚ್ ಬೇಕಾದ್ರೆ ಇಟ್ಕೋಣ ಅಂತ ಸಿಗ್ತಾ ಇದೀವಿ. ವಿಶ್ವ ಮೆನಿಗೋ ರಾತ್ರಿ ಇದನ್ನ ಇದು ಟ್ರೆಷರ್ ಅಂಟು ಹಂಗೆಲ್ಲ ಮಾಡಂಗಿಲ್ಲ, ನೀನ್ ತರಲೆ ಸುಬ್ಬನ್ ತರ ಎಲ್ಲ ಆಡ್ಬಾರ್ದು. ಅವ್ರು ಸ್ವಲ್ಪ ಏನು ಅರೇಂಜ್ ಮಾಡಿದಾಳೆ ಏನು ಅಂತ ನೋಡು. ನೀನ್ ಗಿಫ್ಟ್ ಹುಡುಕ್ಬೇಕೀಗ. Okay. Happy birthday, detective. Your treasure won't come that easy today. Let's see if you're clever enough to earn what's waiting at the end. Your journey begins where every delicious story begins. ಏನದು ಪಣ? Kitchen. ಪಣ ಏನ್ ಪಣ ನೀನು? ಬಟ್ಟೆ ಕೊಡೋ ಟೈಮಿಂಗ್ ಸಿಗ್ಬಿಟ್ಟ? ನಾನು ಹೇಳಿದೆ ಗೊತ್ತು. ಅರೆ ಹೇಳಿಲ್ಲ ಕಣೆ. ನನಗೂ ಗೊತ್ತು, ಅದೇ ನಾನು ಯಾರು ನಿನಗೆ ಗೊತ್ತಿಲ್ಲ. ಓಕೆ ಅಷ್ಟೇ, ಇಷ್ಟು ಅಡಿಗೆ ಮನೇಲಿ ಇನ್ನೆಲ್ಲಿರುತ್ತೆ. ಆಯ್ತು. ಈ ಕಡೆ ಡಯರಿ ಯಾರಿಗೂ ಗೊತ್ತಿಲ್ಲ, ಅದೊಂದು ಅಡ್ವಾಂಟೇಜ್. ಅದೇನಂದ್ರೆ ಇವಳು ನನಗೂ ಹೇಳಿಲ್ಲ, ಹೇಳಿದ್ರೆ ಒಂದ್ ಸ್ವಲ್ಪ ಮೆತ್ತಗೆ ನನ್ನ ಮಗನಿಗೆ ಸಿಗ್ನಲ್ ಕೊಡ್ತಾ ಇದ್ದೆ. ನೋಡ್ಕೊಂಡು ಹಾಗೆ ಅಜ್ಜಿ ಅಜ್ಜಿ ಹೇಳಂಗಿಲ್ಲ, ಹೇಳಿದ್ರೆ ಮೋಸ. ಚುಪ್. ಅಜ್ಜಿ ತಾತ ಎಲ್ಲ ಮೊಮ್ಮಕ್ಳಿಗೆ ಸಪೋರ್ಟ್ ಮಾಡ್ಬೋದು. ಸಪೋರ್ಟ್ ಮಾಡಕ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ಕ್ಲೂ ಐತೆ ಏನಿಕ್ಕಿದ್ದೀರಾ ನೀವು? ಕ್ಲೂನೆ. ಅಲ್ಲಿ ನನ್ನ ಬಟ್ಲಲ್ಲಿ ಉಂಗುರ ಬೇರೆ ಇಟ್ಟಿದ್ದೀನಿ, ಆಮೇಲೆ ಎಳೆದ್ಬಿಟ್ಟಿಯಾ? ಅಷ್ಟು ಈಸಿಯಾಗಿ ಗಿಫ್ಟ್ ಕೊಟ್ಬಿಡ್ತೀನಪ್ಪ ನಾನು ಒಂದೇ ಕ್ಲೂಗೆ. ಅದೇ ಅನ್ಕೊಂಡಿದ್ದೆ, ಅಪ್ಲಾಗ 5 ಸಿಕ್ತಾಗಿತ್ತು. ಪೇಪರ್ ಕಡೆ ಅದೇ ತರ ಡಬ್ಬ ಅಡಿ ಎತ್ ನೋಡು. ಅಯ್ಯೋ ನಾವು ಯಾರವ ನೀನು? ಡಬ್ಬ ಒಳಗಡೆನೂ ಇರ್ಬೋದು, ನನ್ಗೆ ಗೊತ್ತಿಲ್ಲ. ತಾತ ಬರೋಷ್ಟು ಹುಡುಕ್ಬಿಡ್ಬೇಕು. ಅದಕ್ಕೇನೆ ನಾನು ಇವಾಗಲೇ ಹಾಕ್ತಾರೆ ದುಕಾನ. ಅದ್ಯಾವ್ದ ಮುಚ್ಚಳ ನೋಡು, ನೀ ಕೈಲಾಗ್ತಿರೋದು ತೆಗ್ದವಳೆ ಒಳಗ್ ನೋಡು. ಪವನ ನನಗೆ ಎರಡು ಸಲ ಅನ್ಕೊಂಬಿಟ್ಟಿದ್ದೇನೋ. ಅಯ್ಯೋ ಇಲ್ಲೂ ಬರೀ ಚೀಟಿನ. ಅದೆಷ್ಟು ಚೀಟಿ ಬರೆದಿದ್ಯಾ ಸ್ನೇಹ? ಪವನ ಡೇಟ್ ಆಫ್ ಬರ್ತ್ 7 ಅಲ್ವಾ? ಸೊ 7 ಚೀಟಿ. Oh my God. ಹಿಂಗೆ Okay. ಹಿಂಗೆ ನಾವು. You found the first clue. Well done. Madam, ಒಂದು ಆಚೆಗೆ come ಮಾಡಿ. Now seek the place that silently guards the screen everyone stares at. ಬೇರೆ ಹುಡುಕ್ಬಿಟ್ಟು ಬಂದವಳೆ. ನನಗೆ ಗೊತ್ತಿಲ್ಲಪ್ಪ. ರೂಮ್ ಎಲ್ಲ ಲಾಸ್ಟ್ ಅಲ್ಲಿ ಸಿಗುತ್ತೆ. ಅದೇ. Now seek the place. ಹುಡುಕು ಒಂದು ಜಾಗ ಸೈಲೆಂಟ್ ಹುಡುಕು. ಆಗಿ ಎಲ್ಲಾದ್ರೂ ನೋಡ್ತಾ ಇರುತ್ತೆ. Window. ಸ್ಕ್ರೀನ್. ವಾಟ್? Oh, screen. ಎಲ್ಲರೂ ನೋಡ್ತಾ ಇರುತ್ತಾ? I guess. ಸ್ಟೇಸ್ ನಾವು ಅದನ್ನ ಸ್ಟೇ ಮಾಡ್ತೀವಿ. TV. ಕರೆಕ್ಟ್ ಪಣ. TV. ಟಿವಿ ಏನಲ್ಲ ಹುಡುಕಿ. ಪ್ಲೀಸ್ ಯಾರು ಹೇಳ್ಕೊಡಂಗಿಲ್ಲ. ನಾನು ಕಷ್ಟಪಟ್ಟು ಎಲ್ಲ ಅವು ಸಿಕ್ಕಿರ್ತೀನಿ, ಅಲ್ಲಿರೋ ಗೊತ್ತು ಸ್ವಲ್ಪ ಜನಕ್ಕೆ. ನಂಗೆ ಗೊತ್ತಿಲ್ಲ. ನಾನು ಗೊತ್ತಪ್ಪ. TV ಲೆನ್ಸ್ ಒಳಗಿಟ್ಟಿದೆ. ಅದು ಫುಲ್ ಕ್ಯಾಬಿನೆಟ್ ಆಗಿರ್ಬೋದು. ಇಲ್ಲಿಂದ ಫುಲ್ ಕ್ಯಾಬಿನೆಟ್ ಇದು ಕೂಡ. ಇವಾಗ ಇವತ್ತು ಸಿಕ್ಕಿದ ಚಾನ್ಸು. ಅದು ಓಪನ್ ಮಾಡಿ ನೋಡ್ಬೋದು. ಓಪನ್ ಮಾಡಿ ನೋಡ್ಬೋದು. ಓಪನ್ ಮಾಡಕ್ಕೆ ಅಡ್ಡ ಐತೆ. ಇಶಿಕಾ ಒಂದ್ ಸ್ವಲ್ಪ ಈ ಕಡೆ ಬಾ. ಇಶಿ ಈ ಕಡೆ ಬಾ, ಈ ಕಡೆ ಬಾ. ಚೆನ್ನಾಗಿರಕ್ಕೆ. ಓ ಯಾಸ್. ನಿಮಗೆ ಎಲ್ಲ ಆಕ್ಟಿಂಗ್ ಹುಡುಕ್ತಾರೆ. ಓಕೆ, ಥರ್ಡ್ ಕ್ಲೂ. Great job. You're getting closer. Next clue is hiding near something that isn't alive but still makes our home look beautiful. It's a doll. ಇಲ್ಲ ರೂಮಲ್ಲಿ ಮಡಗಿದ್ಯಾ? Yeah, but it's not doll. ಓಕೆ, ಈ ಪಾರ್ಟ್ ಇಲ್ಲ, ಬೇರೆ ಪಾರ್ಟ್ ಇರುತ್ತೆ. ಗೇಮ್ ಅವಾ? Shima acting. ಮಗಲ್ಲಿ ನೋಡಿ. ಓಕೆ, ಸಿಕ್ತು ಇನ್ನೊಂದು. 4 ಸಿಕ್ತಾ? Yeah.
ಇನ್ 3 ಕಣ ಹುಡುಕ್ಬಿಡೋ Okay. Fourth, clever. Before you continue, visit the room that has witnessed your first smile and your childhood stories and countless moments of unconditional love. Next clue is waiting there. Bathroom. ಮಮ್ಮಿ ನೋಡಮ್ಮಿ ಅಲ್ಲ ವಿಟ್ನೆಸ್ ಫಸ್ಟ್ ಸ್ಮೈಲ್ ಒಂದು ನಿಮಿಷ ಹೇಳ್ಬೇಕು ಎಲ್ಲಿ ಅಂತ ವಿಟ್ನೆಸ್ ಫಸ್ಟ್ ಸ್ಮೈಲ್ ಯಾರು ವಿಟ್ನೆಸ್ ಮಾಡಿರ್ತಾರ ನೀನೇ ವಿಟ್ನೆಸ್ ಮಾಡ್ಕೊಂಡ Mummy room. ಮತ್ತೆ ಈ ರೂಮ್ ಅಲ್ಲಿ ಫಸ್ಟ್ ಸ್ಮೈಲ್ ಇಲ್ಲ ಅಲ್ಲ ಪರವಾಗಿಲ್ಲ ಅದಲ್ಲ ಅವ್ರಿಬ್ರೆ ತಾನೆ ನೋಡ್ಕೊಂಡೆ ಓಕೆ ಎತ್ಕೋ ಹೋಗಿ ನಾನು ತೋರ್ಸಲ್ಲ ಓಕೆ ಇದು ಕ್ಲೂ ಒಂದು ಮಿನಿಟ್ ಹುಡ್ಕುಪ್ಪ ನಾ ಆಮೇಲೆ ಕ್ಲೂ ಕೊಡ್ತೀನಿ ಅಲ್ಲ ಸ್ವಲ್ಪ ನೀಟಾಗಿ ಹುಡ್ಕು ಫೈನಲಿ you're doing amazing time. Okay, amazing. Time to head to the place where ideas turn into work, dreams turn into reality. My office. Yes. ನಾನು ಮಾಡಿದ್ದೆ ಈ ಸ್ಥಳದಲ್ಲಿ ಅಲ್ಲಿ ಪವನ್ಗೆ ಇಷ್ಟೆಲ್ಲ ಮಾಡಿಸೋಷ್ಟೊತ್ತಿಗೆ ಸ್ನೇಹ ಅಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ಲು. ನಾನು ಇದೆಲ್ಲ ನೋಡೇ ಇರಲಿಲ್ಲ, ವಿಡಿಯೋ ಎಡಿಟ್ ಮಾಡುವಾಗಲೇ ನೋಡಿದ್ದು. ನಾನು ಅಡುಗೆ ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಆದರೂ ಪವನ್ ಕೂಡ ತುಂಬ ಪೇಷನ್ಸಿಂದ ಎಲ್ಲ ಹುಡುಕ್ತಾ ಇದ್ದಾನೆ. ನನಗೆ ಇಷ್ಟ ಆಗುತ್ತೆ Okay, you're very close now. When thoughts grow heavy, fresh air becomes the best companion. Go where the breeze knows your name. Okay. ಈಗ ಇವರ ಗೇಮ್ ಫೈನಲ್ ಅಂತಕ್ಕೆ ಬಂದಿದೆ. ಕೊನೆಯ ಚೀಟಿ ಇಲ್ಲೆಲ್ಲೋ ಬಚ್ಚಿಟ್ಟಿದ್ದಾಳೆ. ತುಂಬ ತಲೆ ಹೊಡಿಸಿ ಬಚ್ಚಿಟ್ಟಿದ್ದಾಳೆ ಬಿಡಿ, ಯಾಕಂದರೆ ಇಂಥ ಕಡೆ ಇಟ್ಟಿರ್ತಾಳೆ ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ. ಆ ರೇಂಜಿಗೆ ಎಲ್ಲನೂ ಕೂಡ ಬಚ್ಚಿಟ್ಟಿದ್ಲು. Okay, the treasure has been patient. It waits in a place that reminds you that every second matters. You visit it before stepping out, but you really think twice. Open the place where the time rests until you wear it. What? Hey, nan border hogu. ವೆರಿ ಗುಡ್. You really think twice ಅನ್ನುತ್ತಲ್ಲ ಅದಕ್ಕೆ. ಅದು ಹೇಳ್ತೀನಿ. ತೋರಿಸ್ಬಾರ್ದಲ್ಲ ವಾರ್ಡ್ರೂಮು. ಏ ಪಾಪನ ಕೆಳಗಡೆ ಹಂಗೆ ಓದ್ದೇನೆ ಪನ ಓದು ಪನ Okay, congratulations, you found your treasure. The real treasure has always been you. ChatGPT. Thanks for making us laugh and supporting us and having a for us. Wishing you a year full of happiness, good health and success. Unforgettable adventure and enjoy your gift. You earned it. Oh. Earned it. ಅಯ್ಯೋ ಅಮ್ಮ ಕೊಡು, ನಿಮ್ಮ ಮಮ್ಮಿ ಕೈ ಕೊಡು. ಮೊಟ್ಟೆ ಪನ್ನೀರ್ ವಿಡಿಯೋ ಕಾಲ್ ಮಾಡಿ ಅಂತ ಬರ್ಕೊಂಡ್ಬಿಟ್ಟೆ ಪೂರ್ತಿ ಕೊಟ್ಟು ತೆಗಿತೀನಿ ನಾನು. Hey, watch, nice. ಫೈನಲಿ ಅವ್ನ ಗಿಫ್ಟನ್ನು ಹುಡುಕಿದ್ದಾನೆ. ಅವನಿಗೆ ವಾಚ್ ಕಲೆಕ್ಷನ್ ಅಂದರೆ ತುಂಬ ಇಷ್ಟ. ಸ್ನೇಹ ಕೂಡ ಒಳ್ಳೆ ಬ್ರ್ಯಾಂಡೆಡ್ ವಾಚ್ನೇ ಕೊಟ್ಟಿದ್ದಾಳೆ ಅವನಿಗೆ. ಗಿಫ್ಟ್ ಫುಲ್ ಖುಷಿ ಆಗ್ಬಿಟ್ಟ ಪವನ್ ಅಂತೂ. ವಾಚ್ ತೋರಿಸ್ತಾ ಇದ್ದಾನೆ ನೋಡಿ ಹೇಗಿದೆ ಅಂತ. Okay, watch. Ready? ಇರಪ್ಪ ಒಂದು ನಿಮಿಷ. Oh, nice. Nice. ಇಷ್ಟ ಆಯ್ತಾ? Yeah. ಹೇಳ್ದಾ ಏನಂತ ಹೇಳಿದ್ರೆ ಇಲ್ಲ ತೋರಿಸ್ಬಿಡು. Yeah, minimal ಚೆನ್ನಾಗಿ. Very nice. ನಾನು ನೋಡಿದ್ದೆ. ತಾತನ ತೋರಿಸು. ಸುತ್ತ ನೋಡ್ಬೇಕು. ಕೈಗೆ ಹಿಡಿಯಲ್ಲ. ಇಶು ಪವನ್ನ ಪವು ಅಂತಲೇ ಕರೆಯೋದು. ಅದಕ್ಕೆ ನನ್ನ ತಮ್ಮ ಅದೇ ಹೆಸರನ್ನೇ ಹಾಕಿಸಿ ತೊಗೊಂಡು ಬಂದಿದ್ದಾನೆ. ಹ್ಯಾಪಿ ಬರ್ಡೇ ಪವು ಅಂತ. ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು.
ಹಂಗ್ ತಿರ್ಗಿಸ್ತಾನ ಯಾಕೋ ಹಂಗ್ ತಿರ್ಗಿಸ್ತಾ ಇದೆಯಾ ಎಲ್ಲ ಕಂಪ್ಲೇಂಟ್ ಹೇಳು ಫಿಟ್ಟಿಂಗ್ ಮಾಸ್ಟರ್. ಇಲ್ಲಿ ಹ್ಯಾಪಿ ಬರ್ಡೇ ಹೇಳಮ್ಮ. ಹ್ಯಾಪಿ ಬರ್ಡೇ ಮಾಮನಿಗೆ ಹೇಳ. ಮಾಮ ಇಲ್ಲ 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 ಹೇಳಿ. ಹ್ಯಾಪಿ ಹೇಳ, ನೀನು ಹೇಳ. Happy birthday to you. Happy birthday to you. Happy birthday to dear Bhavana. Happy birthday to you. May God bless you. ಬಾ ಚಿನ್ನಿ, ಹೊಡ್ಕೊ, ಹೊಡ್ಕೊ, ಹೊಡ್ಕೊ. ಈ ಕಡೆ ಅವ್ಳು ಹೋಗು, ಕನ್ನಡ ಬೇರೆ. ಬಾ ಚಿನ್ನಿ, ಹೋಗು. ಹೋಗು. Happy birthday to you. Happy birthday to you. Happy Happy birthday to you. ಮಮ್ಮಿ ಬಂದಿಲ್ವಾ ಇನ್ನ? ಮಮ್ಮಿ. ಓಕೆ ಹೋಗು. ಇಶಿಮಾ ಇಲ್ಲೇ ಮಾಮೂಲು ಮಾಮೂಲಾಗೆ ತಿನ್ಸ್ಬಾ. ಬಟ್ಟೆ ಕಟ್ಟಿಯ ಅಮ್ಮ ಫೋಟೋ ತೆಗಿತಿದ್ಯಾ ಅಮ್ಮ? ಈ ಫೋನ್ ಎಲ್ಲಿ? ನೋಡ್ರ ಓ ಆಮೇಲೆ ಲಾಸ್ಟ್ ತೆಗೆಸ್ಕೊಳ್ಳೋಣ ಊಟಕ್ಕೆ. ನೋಡ್ರ ಈಚೆ ಕಡೆ ಬಂದ್ಬಿಟ್ಟೆ ನೀನು. ಅವಳು ತಿಂತ ಅಲ್ಲಿ ನಿಂತ್ಕೊಂಡು. ಇಲ್ಲಿ ಕೂಚು ಬಾ ಇಶಿಮಾ. ಚೆನ್ನಾಗೈತೆ. ಇಶಿಮಾ ಹಿಡಿಲೆ ಹಿಡಿಲೆ ಕೇಕ್. ಓ ನಾನು ಇರು ಒಂದ್ ನಿಮಿಷ. ಕೊಡ್ತು ಬಾ ಅಲ್ಲೇ ಹೋಗ್ತದ ಚಿನಿ ಆಮೇಲೆ ಇಲ್ಲಿಂದ ಹೋಗ್ಬೇಕಾ? ಅಂಕೋ ಅವ್ನು ತಿನ್ನಲ್ಲ. ಯಾವಾಗ ಕ್ಯಾಪ್ಚರ್ ಮಾಡೋದು? ತಿನ್ನ ಈ ಸಕ್ಕತ್ತಾಗಿರುತ್ತೆ ಚಿನ್ನಿ. ಚೆನ್ನಾಗಿ ಓ ಅದಾ ಇತ್ತಾಗ್ಲಿಲ್ವಾ? ಚೆನ್ನಾಗಿಲ್ಲ ಬ್ಯಾನಾ? ಹಾ ನೀನ್ ಬೈ ಆಯ್ತಪ್ಪ ಹೋ. ಅಮ್ಮ ಬಂದ್ರೆ ಇನ್ನೂ ರೇಗಿಸ್ತೀನಿ. ಇವ್ರು ಬಂದಕ್ಕೆ ಕಮ್ಮಿ. ಹಿಡಿಲಿ ಹಿಡಿಲಿ. ಬಾಸ್ ಬರ್ತೀವಿ ನಾವು ಮೂರ್ ಜನ ನೋಡು. ಬಾ ಸ್ನೇಹ ಬಾ. ಸ್ನೇಹ ಕೂತ್ಕೊಳ್ಸಿ. ಮೂವತ್ತು. ಅವಳೊಂದು ತಿನ್ಸ್ಬೇಕಾದ್ರೆ ತಿನ್ಸೆ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ನಂಗೆ ಅತ್ತೆಗ ಮಾಡ್ಸಿವಾಗ ಹ್ಯಾಪಿ ಬರ್ಡೇ ಮಾಡಿಸ್ತಾಳೆ. ಮಾಮನಿಗೆ? ಮಾಮ ತಿನ್ನಿಸ್ತಾಳೆ. ಏ ಪವನ್ ತಿನ್ಸಿದ್ರೆ ಅವಳು ಮಾಮನಿಗೆ ಪವಗು ತಿನ್ಸು. ಹೋಗಿ ಹೋಗಿ. ಓಕೆ ಡನ್ ಡನ್. ಮಾಡು ಮಗಂಗೆ. ನೀನೇ ಮಾತಾಡು. ಇಲ್ಲೇ ಎಲ್ಲ ಕೊಡ್ರಿ. ಬರ್ತಾರೆ. ಇನ್ನು ಬೇಕಾ? ಸಾಕು. ಸರಿ ಇಲ್ಲಿಗೆ ಪವನ್ದು ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಮುಗೀತು. ಇನ್ನೆಲ್ಲ ಊಟ ಮಾಡಿಕೊಂಡು ಅವರು ಕೂಡ ಹೊರಟರು. ಹೇಗಿತ್ತು ಅಂತ ಹೇಳಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ತುಂಬ ಜನ ಹಿಂದಿನ ವಿಡಿಯೋಗೆ ವಿಶ್ ಮಾಡಿದ್ದೀರಾ. ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ.